ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ನಮ್ಮ ಹೊಸ ಮನೆಯಲ್ಲಿ ಹಾಲನ್ನು ಉಕ್ಕಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಆದ್ರೂ ನಾವು ಹೊಸದಾಗಿ ಶಿಫ್ಟ್ ಆಗ್ತಿರೋದ್ರಿಂದ ಹಾಗೆ ಇನ್ನೂ ಯಾರೂ ಬಂದಿಲ್ಲ. ಸೊ ನಾವೇ ಫಸ್ಟ್ ಟೈಮ್ ಈ ಹೊಸ ಮನೆಗೆ ಬರ್ತಾ ಇರೋದು, ಹಾಗಾಗಿ ನಾನು ಹೊಸ ಮನೆ ಅಂತ ಹೇಳಿದೆ. ಸೊ ಇವತ್ತಿನ ವ್ಲಾಗಲ್ಲಿ ಏನಂತ ಹೇಳಿದ್ರೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಈ ಮನೆಯಲ್ಲಿ ನಮ್ಮ ಜೀವನ ತುಂಬಾ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ನಮಗೆ ಆಶೀರ್ವದಿಸಿ ಹಾರೈಸಿ. ಹಾಗೆ ಈ ದೇವ್ರ ಫೋಟೋನ ನಾವು ಹೊಸದಾಗಿ ತೊಗೊಂಡು ಬಂದಿರೋ ಅಂಥದ್ದು. ಮುಂಚೆ ನಮ್ಮ ಮನೆಯಲ್ಲಿ ಬೇರೆ ಫೋಟೋ ಇತ್ತು, ಆದರೆ ಈ ಮನೆಗೆ ಅಂತಲೇ ನಾವು ಈ ಫೋಟೋನ ತೊಗೊಂಡ್ವಿ. ಯಾಕೆ ಅಂದರೆ ನಮ್ಮ ಮನೆ ದೇವರು ಈಶ್ವರ ಆಗಿರೋದ್ರಿಂದ ಸೊ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಸೊ ಇನ್ಮೇಲೆ ಎಲ್ಲದೂ ಕೂಡ ದೇವರ ಆಶೀರ್ವಾದದಿಂದ ಆಗಲಿ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಫೋಟೋನೇ ನಾವು ತೊಗೊಂಡು ಬಂದ್ವಿ. ಶಿವ ಹಾಗೆ ಪಾರ್ವತಿ ತೊಗೊಂಡು ಬರೋದಕ್ಕಿಂತ ಶಿವ ಫ್ಯಾಮಿಲಿ ಇರೋದನ್ನು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಶಿವ ಫ್ಯಾಮಿಲಿ ಇರೋದನ್ನು ತೊಗೊಂಡು ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಫೋಟೋ. ಇದೇ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ನಾನು ಇದೇ ಫೋಟೋ ತೊಗೊಳ್ಳೋಣ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಫೋಟೋನೇ ತೊಗೊಂಡ್ವಿ. ಹಾಗೆ ಹೊಸದಾಗಿ ಈ ಫೋಟೋನ ತಂದಿರೋದ್ರಿಂದ ಅದನ್ನು ಅಕ್ಕಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ ನಂತರ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮನೇಲಿ ಯಾರೇ ಹೊಸ ಫೋಟೋ ತೊಗೊಂಡು ಬಂದರೆ ಇದೇ ರೀತಿ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಬಿಳಿ ಬಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಕೆಳಗಡೆ ರಂಗೋಲಿಯನ್ನು ಬಿಟ್ಟು ಅದ್ರ ಮೇಲೆ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮಮ್ಮ ನಾನು ಇಬ್ಬರೇ ಬಂದು ರೆಡಿ ಮಾಡ್ಕೋತಾ ಇದ್ವಿ. ಮಕ್ಕಳು ಇನ್ನೂ ಮಲಗಿದ್ರು, ಹೋಗಿ ಅವ್ರನ್ನೂ ಕೂಡ ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದೆ. ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವರನ್ನು ಕರ್ಕೊಂಡು ಬಂದೆ ನಾನು. ಈಗ ನಾವು ಇದೇ ಬಿಲ್ಡಿಂಗಲ್ಲಿ ಮನೆಯನ್ನು ಮಾಡಿರೋ ಅಂಥದ್ದು. ನಾವು ಈ ಸಲ 3rd ಫ್ಲೋರಲ್ಲಿ ಮನೆ ಮಾಡಿಬಿಟ್ಟಿದ್ದೀನಿ. ಮುಂಚೆ ಎಲ್ಲ ನಮಗೆ ಗ್ರೌಂಡ್ ಫ್ಲೋರಲ್ಲೇ ಮನೆ ಇತ್ತು, ಹಾಗಾಗಿ ಹತ್ತೋದು ಇಳಿಯೋದು ಎಲ್ಲ ಏನಿರಲಿಲ್ಲ. ತುಂಬಾ ಈಸಿಯಾಗಿ ಏನಾದ್ರು ತೊಗೋಬೇಕು ಮಾಡಬೇಕು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದರಿಂದ ಹೋಗಿ ಪಟಾಪಟ್ ಅಂತ ಹೋಗಿ ತೊಗೊಂಡು ಬರೋದೆಲ್ಲ ಮಾಡ್ತಾಯಿದ್ದೆ. ಅಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ಗೊತ್ತಲ್ಲ, ಮನೆಗಳು ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲೂ ನಮ್ಗೆ ಇಷ್ಟ ಆಗೋವಂಥ ಮನೆಗಳು ಸಿಗೋದಂತೂ ಇನ್ನೂ ಕಷ್ಟ. ಸೊ ಈ ಸಲ ಬೇಡವೇ ಬೇಡ, ನೋಡೇ ಬಿಡೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಗೇನು ಕೂಡ ಆಗಿದ್ದೀನಲ್ವ, ಹಾಗಾಗಿ ಸಣ್ಣ ಕೂಡ ಆಗ್ಬೋದು. ಸೊ ನಾರ್ಮಲಾಗಿ ಹತ್ತಿಳಿ ಅಂದರೆ ನಾವು ಹತ್ತೋದು ಇಲ್ಲ ಇಳಿಯೋದು ಇಲ್ಲ. ಹಾಗಾಗಿ ಈಗ ಮನೆ 3rd ಫ್ಲೋರಲ್ಲಿದ್ದರೆ ಹೆಂಗಾದರೂ ಸರಿ ಹತ್ತಲೇಬೇಕು. ಹಾಗಾಗಿ ಹೆಂಗಾದರೂ ಆಗಲಿ ಮ್ಯಾನೇಜ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು 3rd ಫ್ಲೋರಲ್ಲಿ ಮನೆ ಮಾಡಿದ್ವಿ. ಇನ್ನು ಮನೆಯಲ್ಲಿ ಹಾಲು ಉಕ್ಸೋದಿನ, ಹಾಲು ಉಕ್ಕಿಸುವಾಗ ಮೊದಲನೇ ಪೂಜೆ ಮಾಡುವಾಗ ಧಾನ್ಯಗಳನ್ನ ಇಡೋದು ಅದು ವಾಡಿಕೆ, ಎಲ್ಲರೂ ಅದೇ ಥರ ಮಾಡ್ತಾರೆ. ಸೊ ಹಾಗಾಗಿ ಧಾನ್ಯಗಳನ್ನ ಇಟ್ಟು 5 ಥರದ ಹಣ್ಣುಗಳನ್ನ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಹಾಗೆ ಸಿಹಿಯನ್ನು ಕೂಡ ಇಡ್ತಾರೆ. ನಾನು ಸ್ವೀಟ್ಸ್ನ ತೊಗೊಂಡು ಬಂದು ಇಟ್ಟಿದ್ದೆ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನನಗೆ ಈ ಮನೆ ಮಾಡುವಾಗ ಒಂದೇ ಇದ್ದಿದ್ದು ಏನಂತ ಹೇಳಿದ್ರೆ, ಹಳೆ ಬಿಲ್ಡಿಂಗ್ಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು, ಬೇರೆಯವರು ವಾಸ ಮಾಡಿ ಹೋಗಿರೋದಕ್ಕೆ ಹೋಗೋದು ಬೇಡ, ಹೊಸ ಬಿಲ್ಡಿಂಗು ಆವಾಗ ಗೃಹ ಪ್ರವೇಶ ಆಗಿರೋ ಅಂಥದ್ದು ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಹೊಸ ಮನೆಯಲ್ಲಿ ಆವಾಗ ತಾನೇ ಗೃಹ ಪ್ರವೇಶ ಮಾಡಿರ್ತಾರೆ, ಹೋಮಗಳನ್ನ ಮಾಡಿಸಿರ್ತಾರೆ. ಹಾಗಾಗಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ, ಎಲ್ಲದೂ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹೊಸ ಮನೆಯಲ್ಲಿ ಹೊಸ ನಂಬಿಕೆಯೊಂದಿಗೆ ಒಂದು ಹೊಸದಾಗಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಹಾಲು ತುಂಬಾ ಚೆನ್ನಾಗಿ ಉಕ್ಕಿ ಬಂತು. ಸೊ ಈಶಾನ್ಯ ಕಡೆಗೆ ಹರಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸೊ ಹಾಗೇನೆ ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು ಅವತ್ತು. ಇನ್ನು ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಗೊತ್ತಲ್ಲ, ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿ ತರಲೆ ಮಾಡೋದು, ತುಂಟಾಟ ಮಾಡೋದು, ಇಲ್ಲ ಆಟ ಆಡೋದು, ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಫೋನ್ ಸಿಕ್ಕರೆ ಫೋನ್ ತೊಗೊಂಡು ನೋಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಹಾಗಾಗಿ ಸೋಹನ್ ಇದೇ ಕೆಲಸ ಮಾಡ್ತಿದ್ದ, ಫೋನ್ ನೋಡ್ಕೊಂಡು ಕೂತಿದ್ದ. ಕೊನೆಗೆ ನಾನು ಕರೆದ್ಬಿಟ್ಟು ಬಾ ಪೂಜೆ ಮಾಡು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ಇವಾಗ. ಇನ್ನು ಸೋನಿಗೆ ಧೂಪ ಹಚ್ಚೋದು ಹಾಗೆ ಕರ್ಪೂರ ಹಚ್ಚೋದು ಇದೆಲ್ಲ ಇಷ್ಟ. ಹಾಗಾಗಿ ಅವ್ನು ಯಾವಾಗ್ಲೂ ಯಾರೇ ಪೂಜೆ ಮಾಡಿದ್ರು ಅವನೇ ಬಂದು ಹಚ್ಚುತ್ತಾನೆ. ನೋಡಿ, ಪೂಜೆ ಆದ ತಕ್ಷಣ ಸ್ವೀಟ್ ತೊಗೊಳ್ತಾ ಇದ್ದಾನೆ. श्री महादेव शंभो। ओम नमो भगवते रुद्राय नमः। ओम तत्पुरुषाय विद्महे महादेवाय धीमहि तन्नो रुद्र प्रचोदयात्। ಇನ್ನು ಶಿಫ್ಟ್ ಮಾಡೋದಕ್ಕೆ ಅಂತಲೇ ಹೇಳಿ ನನ್ನ ಹಸ್ಬೆಂಡ್ 2 ಡೇಸ್ ರಜಾ ಹಾಕಿದ್ರು. ಹಾಗಾಗಿ ಅಷ್ಟರಲ್ಲಿ ಎಲ್ಲ ಶಿಫ್ಟ್ ಮಾಡ್ಕೊಂಡು ಬಿಡಬೇಕು ನೀಟಾಗಿ ಅಂತ ಹೇಳಿಬಿಟ್ಟು ಸೊ ಇವತ್ತೇ ನಾವು ಯಾವತ್ತು ಹಾಲು ಉಕ್ಸಿದ್ವಿ ಅವತ್ತೇ ನಾವು ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ನಾವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ರೆ ನನ್ನ ಹಸ್ಬೆಂಡೇ ಇವತ್ತು ಪಲಾವ್ ಕೂಡ ಮಾಡಿದರು. ಸೊ
ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಅವ್ರು ಬ್ಯಾಚುಲರ್ ಇದ್ದಾಗ ಅವಾಗ ಮಾಡ್ಕೊತಾ ಇದ್ರಂತೆ. ಹಾಗಾಗಿ ಇವತ್ತು ನಾನೇ ಮಾಡ್ತೀನಿ, ನೀವು ಬೇರೆ ಕೆಲಸಗಳು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರೇ ಮಾಡಿದರು ತಿಂಡಿನೆಲ್ಲ. ಅಬ್ಬಾ, ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ನನಗೆ ಇವಾಗ ಅರ್ಥ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮಮ್ಮ ಇಲ್ಲ ಅಂದಿದ್ರೆ ನನ್ನ ಕೈನಲ್ಲಿ ಆಗ್ತಾನೇ ಇರಲಿಲ್ಲ. ಅಷ್ಟು ಹೆಲ್ಪ್ ಮಾಡಿದ್ರು ನಮ್ಮಮ್ಮ. ಸೊ ಎಷ್ಟು ಮ್ಯಾಕ್ಸಿಮಮ್ ಕೆಲಸಗಳು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅವರೇ ಒಂದು 80% ಎಲ್ಲದೂ ಕೆಲಸಗಳು ಮಾಡಿದ್ದು. ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತಾಯಿನೇ ಅಲ್ವಾ ಬಲ ಅಂತ ಹೇಳಿದ್ರೆ. ಮಕ್ಕಳು ದೊಡ್ಡವರಿರಲಿ ಚಿಕ್ಕವರಿರಲಿ ಅಮ್ಮ ಇರಲೇಬೇಕು ಅಂತ ನನಗನ್ಸುತ್ತೆ. ನೀವೇನಂತೀರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದೇ ರೀತಿ ಡೈಲಿ ವ್ಲಾಗ್ಸ್ನ ಕೂಡ ಪೋಸ್ಟ್ ಮಾಡ್ತಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.